जिंदाबाद एसडीपीआई जिंदाबाद इंसाफ करो वक्त के साथ इंसाफ करो इंसाफ करो वक्त के साथ इंसाफ करो वक्त पे हमला दस्तूर पे हमला बंद करो वक्त पे हमला दस्तूर पे हमला बंद करो ಮುಸ್ಲಿಮರಿಗಾಗಿ ಮುಸ್ಲಿಮರ ಪಟ್ಟ ಆಸ್ತಿವು ಜಿಂದಾಬಾದ್ 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 एसडीपीआई जिंदाबाद इंसाफ करो ಈ ದಿನ ನಾವು ನಮ್ಮ ಎಸ್ಡಿಪಿಐ ಜಿಲ್ಲಾ ಸಮಿತಿ ವತಿಯಿಂದ ಜಿಲ್ಲಾಧಿಕಾರಿಗಳ ಕಚೇರಿ ಮುಂಭಾಗ ಪ್ರತಿಭಟನೆ ಮಾಡ್ತಾ ಇದ್ದೀವಿ. ಪ್ರತಿಭಟನೆ ಮಾಡುವಂಥ ಉದ್ದೇಶ ಏನಂದರೆ, ತಾವೆಲ್ಲ ಗಮನಿಸ್ತಾ ಇದ್ದೀರಾ, ಏನು ಆಗಸ್ಟ್ 8ನೇ ತಾರೀಕು ನಮ್ಮ ಲೋಕಸಭೆಯಲ್ಲಿ ಈ ನಮ್ಮ ವಕ್ಫ್ ಕಾಯ್ದೆ ಅದರ ಅಂಗವಾಗಿ ಏನು ಇವರು ಆ ಮಸೂದೆಯನ್ನು ಮಂಡಿಸೋದಕ್ಕೆ ಬಿಲ್ಲು ತಾಂಬಂದಿದ್ರು, ಅದ್ರ ವಿರುದ್ಧವಾಗಿ ನಾವು ಇವತ್ತು ಪ್ರತಿಭಟನೆ ಮಾಡ್ತಾಯಿದ್ದೀವಿ. ಯಾಕಂದರೆ ವಕ್ಫ್ ಆಸ್ತಿಗೆ ಯಾವುದೇ ಸರ್ಕಾರದಿಂದ ನಮಗೇನು ಅನುದಾನ ಕೊಟ್ಟಿಲ್ಲ, ಯಾವುದೇ ಸರ್ಕಾರದಿಂದ ಎಲ್ಲೂ ನಮಗೆ ಜಾಗ ಕೊಟ್ಟಿಲ್ಲ. ನಮ್ಮ ಹಿರಿಯರು, ನಮ್ಮ ಪೂರ್ವಕರು ಆಗಿನ ಕಾಲದಲ್ಲಿ ಈ ಒಂದು ನಮ್ಮ ಸಮುದಾಯಕ್ಕೆ ಬರೋವಂಥ ದಿನಗಳಲ್ಲಿ ನಮ್ಮ ಮಕ್ಕಳಿಗೆ ಆಗಲಿ ಮೊಮ್ಮಕ್ಕಳಿಗೆ ನಮ್ಮ ಬರೋವಂಥ ಯುವಕರ ಭವಿಷ್ಯಕ್ಕೋಸ್ಕರವಾಗಿ ಅವರ ವಿದ್ಯಾಭ್ಯಾಸಕ್ಕೆ ಏನಾದರೂ ಒಂದು ಅನುಕೂಲ ಆಗಲಿ, ಅವರ ಜೀವನಕ್ಕೆ ಒಂದು ಏನಾದರೂ ಒಂದು ಅನುಕೂಲ ಆಗಲಿ ಅಂತ ಇಂಥ ಒಂದು ಉದ್ದೇಶಪೂರ್ವವಾಗಿ ಕೊಟ್ಟಿರೋವಂಥ ಜಾಗ ಇವತ್ತು ಕೇಂದ್ರ BJP ಸರ್ಕಾರ, ಕೇಂದ್ರ ಒಕ್ಕೂಟ ಸರ್ಕಾರ ಇವತ್ತು ಇದಕ್ಕೊಂದು ಕಬಳಿಸೋದಕ್ಕೆ ಹೊರಟಿದೆ. ಆದ್ದರಿಂದ ನಮ್ಮ SDPI ವತಿಯಿಂದ ನಾವು ರಾಜ್ಯಾದ್ಯಂತ ಅಲ್ಲ, ರಾಷ್ಟ್ರಾದ್ಯಂತ ಹೋರಾಟ ಮಾಡ್ತೀವಿ. ಯಾವ ರೀತಿ ಹೋರಾಟ ಅಂದರೆ, ದಿನನಿತ್ಯ ನೋಡ್ತಾ ಇದ್ದೀರಾ, ಇವತ್ತು ಜನಗಳ ಸಮಸ್ಯೆಗಳು ಹಲವಾರಿದ್ದಾವೆ. ಜನ ಇವತ್ತು ನಮ್ಮ ದೇಶದಲ್ಲಿ ಬದುಕುವಂಥದ್ದು ತುಂಬ ತೊಂದರೆ ಆಗೈತೆ. ಅದರಲ್ಲೂ ಕೂಡ ವಿಶೇಷವಾಗಿ ಮಧ್ಯಮದ ವರ್ಗ ಅಂತೂ ಇವತ್ತು ಜೀವನ ಮಾಡೋದೇ ಕಷ್ಟ ಆಗೈತೆ. ಅದ್ರ ಬಗ್ಗೆ ಏನಾದರೂ ಒಂದು ಪಾಲಿಸಿ ತಗೊಂಬರೋದಕ್ಕೆ ಯೋಗ್ಯತೆ ಇಲ್ಲ ಅಂತ ಈ ಒಕ್ಕೂಟ ಸರ್ಕಾರ, ಅದು ಕೂಡ ನರೇಂದ್ರ ಮೋದಿ ಇಂಥ ಸರ್ಕಾರ ತಮ್ಮಂದಿದೆ. ಯಾವಾಗ 2014ರಿಂದ ಈ ಕೇಂದ್ರದಲ್ಲಿ ಬಂದರು, ಅವಾಗಲಿಂದ ಮುಸ್ಲಿಮರ ಮೇಲೆ ದಿನನಿತ್ಯ ಅವ್ರ ಮೇಲೆ ಹಲ್ಲೆ ಆಗ್ತಾ ಐತೆ. ಎಲ್ಲಾದರೂ ಒಬ್ಬೊಂಟಿಗ ಯಾರಾದರೂ ಬಡವ ಒಂದೇನಾದರೂ ವ್ಯವಹಾರ ಮಾಡ್ಕೊಂಡು ಹೋಗ್ತಾ ಇದ್ರೆ ಅವ್ನಿಗೆ ಹಿಡಿಯೋದು ಹೊಡೆಯೋದು, ಅಂಥದ್ರ ಬಗ್ಗೆ ಕಾನೂನು ಬರೋದಕ್ಕೆ ಯೋಗ್ಯತೆ ಇಲ್ಲದಂಥ ಈ ಕೇಂದ್ರ ಸರ್ಕಾರಕ್ಕೆ ಇವತ್ತು ಬಂದಿದೆ ನಮ್ಮ ವಕ್ಫ್ ಕಾಯ್ದೆ. ಅದರಲ್ಲಿ ತಿದ್ದುಪಡಿ ಮಾಡಿ ಅದು ಕಬಳಿಸೋದಕ್ಕೆ ಹೊರಡಿದೆ. ಆದರೆ ನಾವು ಯಾವ ರೀತಿ ನಮ್ಮ ಹಿರಿಯರು ಅಂದಿನ ಕಾಲದಲ್ಲಿ ತನ್ನ ಪ್ರಾಣ ಕೊಟ್ಟು ಈ ದೇಶಕ್ಕೆ ಕಾಪಾಡಿದ್ದಾರೆ, ನಾವು ಈ ವಕ್ಫ್ ಮಸೂದೆಗೆ ನಾವು ಒಪ್ಪಲ್ಲ. ನಾವು ಈ ವಕ್ಫ್ ಉಳಿಸೋದಕ್ಕೆ ನಮ್ಮ ಪ್ರಾಣವನ್ನು ತ್ಯಾಗ ಮಾಡಿ ನಾವು ಹೋರಾಟವನ್ನು ಮಾಡ್ತೀವಿ. ಯಾವ ರೀತಿ ನೀವು ನೋಡಿದ್ದೀರಾ, ನಮ್ಮ ರೈತರುಗಳು ಹೋಗಿದೆ ದೆಹಲಿಯಲ್ಲಿ ಕೂತ್ಕೊಂಡು ಯಾವ ರೀತಿ ಆಂದೋಲನ 1 ವರ್ಷದ ಕಾಲ ಕೂತ್ಕೊಂಡು ತನ್ನ ಪ್ರಾಣವನ್ನು ಕೊಟ್ಟು ಆಂದೋಲನ ಮಾಡಿದ್ದಾರೆ. ಅದೇ ರೀತಿ ಮುಂದಿನ ದಿನಗಳಲ್ಲಿ ಸಾವಿರಾರು ಗಟ್ಟಲೆ ನಮ್ಮ ಪ್ರಾಣ ಹೋದ್ರೂ ಚಿಂತೆ ಇಲ್ಲ. ಆದರೆ ಈ ಮಸೂದೆ ಯಾವುದೇ ಕಾರಣದಿಂದ ನಾವು ಮಂಡಿಸೋದಕ್ಕೆ ಕೊಡಲ್ಲ ಅನ್ನೋ ಒಂದು ನಮ್ಮ ಉದ್ದೇಶ. ಈ ದಿನ DC ಆಫೀಸ್ ಮುಂಭಾಗ ಸೋಷಿಯಲ್ ಡೆಮಾಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾ SDPI ಒಂದು ಪ್ರೊಟೆಸ್ಟ್ ಹಮ್ಮಿಕೊಂಡಿದ್ದೀವಿ. ಇದು ವಕ್ಫ್ ಬಚಾವ್ ಆಂದೋಲನ. ಇಡೀ ಸ್ಟೇಟಲ್ಲಿ ಈ ಪ್ರೊಟೆಸ್ಟು ನಿನ್ನೆ ಆಗಿದೆ. ನಮ್ಮ ತುಮಕೂರು ಸಿಟಿಯಲ್ಲಿ ಇವತ್ತು ಶನಿವಾರ 14 ಸೆಪ್ಟೆಂಬರ್ 2024 ನಾವು ಪ್ರೊಟೆಸ್ಟ್ ಮಾಡ್ತಾಯಿದ್ದೀವಿ. ಇದು ಸೆಂಟ್ರಲ್ ಗೌರ್ಮೆಂಟು ಏನು ಮಸೂದೆ ತರ್ತಾ ಇದೆ, ಇದೆಲ್ಲ ಮುಸ್ಲಿಂ ವಿರೋಧನೇ ಬರ್ತಾ ಇದೆ. ರೇಪ್ಗಳು ಜಾಸ್ತಿ ಆಗ್ತಾ ಇದೆ, ಕೊಲೆ ಬೆದರಿಕೆ ಜಾಸ್ತಿ ಆಗ್ತಾ ಇದೆ, ಕೊಲೆಗಳು ಜಾಸ್ತಿ ಮಾಡ್ತಾವ್ರೆ. ಅದ್ರ ಬಗ್ಗೆ ಒಂದು ಮಸೂದೆ ಇಲ್ಲ, ಏನು ಯೋಚನೆ ಇಲ್ಲ. ಮೊನ್ನೆ ರೀಸೆಂಟ್ ತಿಂಗಳು 5ರಿಂದ 6 ರೇಪ್ ಆ್ಯಂಡ್ ಮರ್ಡರ್ ಆಗಿದೆ. ಅದ್ರ ಬಗ್ಗೆ ಒಂದು ಕಾನೂನು ತರಕ್ಕೆ ಯೋಗ್ಯತೆ ಇಲ್ಲ. ಇಲ್ಲಿ ಬಡವರು ಬಗ್ರು ಏನು ಮುಸ್ಲಿಮರು ಮಸೂತಿ, ದರ್ಗಾ, ಕಾಂಪ್ಲೆಕ್ಸ್ಗಳು, ಶಾದಿ ಮಹಲ್ಗಳು ಕಟ್ಕೊಂಡು ಜೀವನ ಮಾಡ್ತಾವ್ರೆ. ಒಂದು ಕಮ್ಯುನಿಟಿ ಡೆವಲಪ್ ಮಾಡೋಕ್ಕೆ ಒಂದು ದಾನ ಮಾಡಿರೋ ಪ್ರಾಪರ್ಟಿ ಬಗ್ಗೆ ಇವರು ಮಸೂದೆ ಬಿಲ್ಗಳು ತೊಗೊಂಬಂದು ಹಿಂದೂ ಮುಸ್ಲಿಂ ಮಾಡ್ತಾರೆ. ಅಲ್ಲೂ ಇವ್ರಿಗೆ ಬೇರೆ ಏನೂ ಕೆಲಸ ಇಲ್ಲ, ಬರೀ ಹಿಂದೂ ಮುಸ್ಲಿಮ್ಗೆಲ್ಲ ತರಬೇಕು, ಓಟ್ ತೊಗೋಬೇಕು.
ಹಿಂದೂ ವೋಟ್ ಬ್ಯಾಂಕ್ ಮಾಡ್ಕೋಬೇಕು, ಗೆಲ್ಲಬೇಕು, ಪವರಲ್ಲಿ ಬಂದು ಬೇರೆ ಕಮ್ಯುನಿಟಿಗೆ ನಾಶ ಮಾಡಬೇಕು ಅಂತ ಇದೊಂದು ಪ್ಲಾನಿಂಗ್ ಇದೆ, ಹಿಡನ್ ಅಜೆಂಡಾ ಇದೆ. ಈ ಅಜೆಂಡಾ ಇಟ್ಕೊಂಡು ಇವ್ರು ಕೆಲಸ ಮಾಡ್ತಾ ಇರೋದು. ನಾವು ಯಾವುದೇ ಕಾರಣಕ್ಕೂ SDPI ಇರೋವರೆಗೂ ಈ ಅಜೆಂಡಾವನ್ನು ಯಾವುದೇ ಕಾರಣಕ್ಕೂ ಬಿಡೋಲ್ಲ.